ಸೊ ಇದು ಸ್ಲೋಲಿ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಒಂದು ನೀಡ್ ಬೇಸ್ಡ್ ಮೆಡಿಕಲ್ ಅಟೆನ್ಷನ್ ಬದಲು ರುಟೀನ್ ಬೇಸ್ಡ್ ಮೆಡಿಕಲ್ ಅಟೆನ್ಷನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಬ್ರಿಂಗಿಂಗ್ ಟು ಮೈ ನೆಕ್ಸ್ಟ್ ಕ್ವೆಶನ್ ಸರ್, ENT ಯೂಶಲಿ ಏನಂದರೆ ಈಗ ಬ್ಲಡ್ ಟೆಸ್ಟ್ ಇದೆ, ಯೂರಿನ್ ಟೆಸ್ಟು, ಆ ಎಲ್ಲ ಟೆಸ್ಟ್ಗಳು ಈಸ್ ಫಾರ್ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ದ ಬಾಡಿನ ಅರ್ಥ ಮಾಡ್ಕೊಳ್ಳೋಕ್ಕೆ. ENT ಯೂಶಲಿ ಈ ಫಂಕ್ಷನ್ಸ್ಗೆ ರೆಗ್ಯುಲರ್ ರುಟೀನ್ ಚೆಕಪ್ಸ್ ಅಂದರೆ ಯಾವುದು, ಯಾವ ಇಂಟರ್ವಲ್? ಪುಣ್ಯವಶಾತ್ ಆ ಥರ ಏನು ಮಾಡಬೇಕಾಗಿಲ್ಲ. ಚಿಕ್ಕ ಮಕ್ಕಳು ಈಗ ಅದೃಷ್ಟವಶಾತ್ ಈ ಸಿಟಿನಲ್ಲಿ ಇರೋ ಆಸ್ಪತ್ರೆಗಳಲ್ಲೆಲ್ಲ ಆಗ್ತಾಯಿದೆ. ಅದು ಹುಟ್ಟಿದ ಮಕ್ಕಳಿಗೆ ಹಿಯರಿಂಗ್ ಟೆಸ್ಟ್ ಆಗಬೇಕು. ಓಹೋ, ಈಗ ಅದೆಲ್ಲ ಕಡೆ ಮಾಡ್ತಾಯಿದ್ದಾರೆ ಹೆಚ್ಚು ಕಮ್ಮಿ. ಈಗ ಬೊಟಿಕ್ ಹಾಸ್ಪಿಟಲ್ಸ್ ಅಂತ ಬಂದಿದೆ, ವಿಚ್ ಈಸ್ ಗುಡ್. ಈ Cloud9 ಇರ್ಬೋದು, ಕ್ರೇಡಲ್ ಇರ್ಬೋದು, ಮಕ್ಕಳು ಮತ್ತು ಇದಕ್ಕೇನು ಒಂದು ಸಪ್ರೇಟ್ ಅಂತ ಸ್ಪೆಷಲೈಸೇಷನ್ ಅಲ್ಲಾಗಲಿ, ಈಗ ನಮ್ಮ ಟ್ರಸ್ಟ್ವೆಲ್ಲಲ್ಲೇ ಆಗಲಿ, ಯಾವುದೇ ಚಿಕ್ಕ ಮಗು ಬಂದ್ರೂ ವಿಡೋ ರೂಟೀನ್ ಸ್ಕ್ರೀನಿಂಗ್ ಟೆಸ್ಟ್ ಅದಾಗಬೇಕು. ಮಗು ದೃಷ್ಟಿ ಹೇಗಿದೆ ನೋಡಿ. ನಮ್ಮಲ್ಲಿ ಏನು ಮಾಡ್ತಾರೆ, ಮಗು ಮಾತಾಡ್ತಿಲ್ವಾ, ಮನೆ ಇರೋ ಯಾವ ಬೆಳೀತಾ ಮಾತಾಡುತ್ತೆ ಬಿಡೋ, ಈ ಉಡಾಫೆ ಇರಬಾರ್ದು. ಹೌದು, 2 ವರ್ಷದೊಳಗಡೆ ಮಗು ಸರಿಗೆ ಮಾತಾಡ್ತಿಲ್ವಾ, ಉತ್ತರ ಕೊಡ್ತಿಲ್ವಾ ನೋಡಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಐ ಕಾಂಟ್ಯಾಕ್ಟ್ ಮಾಡ್ತಿಲ್ವಾ, ಆಟಿಸಮ್ ಇದೆಯಾ ಚೆಕ್ ಮಾಡಬೇಕು. ಅದು ಇಂಪಾರ್ಟೆಂಟು. ಒಂದು 20 ವರ್ಷ ಆದಮೇಲೆ ENT ಏನಂತ ಚೆಕಪ್ ಏನಿಲ್ಲ, ತೊಂದರೆ ಬಂದರೆ ಮಾತ್ರ ತೋರಿಸಿ. ಕಿವಿ ಕೇಳಲ್ಲ ಅನ್ಸುತ್ತಾ, ಬಂದು ತೋರಿಸಿ. ಕಿವಿ ಗುಯ್ ಅಂತ ಶಬ್ದ ಬಂದು 24 ಗಂಟೆಯಲ್ಲಿ ಹೋಗಲಿಲ್ವಾ, ತಕ್ಷಣ ಹೋಗಿ ತೋರಿಸ್ಬೇಕು. ನಿಮ್ಮ ಕಿವಿ ನರ ಏನಾದರೂ ವೀಕ್ ಆಗಿದ್ದರೆ ಅದಕ್ಕೆ 24 ಗಂಟೆ ಒಳಗಡೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ನಮ್ಮಲ್ಲಿ ಏನಾಗಿದೆ, ಕಣ್ಣಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಬೆಳಗ್ಗೆ ಎದ್ದು ಇದೊಂದು ಕಣ್ಣು ಏನಾದರೂ ಸರಿ ಕಾಣಿಸ್ತಾ ಇಲ್ಲ ಅಂದರೆ ಮಧ್ಯಾಹ್ನದೊಳಗೆ ನೀವು ಕಣ್ಣಿನ ಡಾಕ್ಟ್ರ್ ಹತ್ರ ಇರ್ತೀರ. ಒಂದು ಕಿವಿ ಕೇಳಿಸಲ್ಲ ಅಂದರೆ ಮಾತ್ರ ನೋಡೋಣ ಅಂತ 2.5 ತಿಂಗಳು ಬಿಟ್ಟು ಹೋಗ್ತಾರೆ. ಇಸ್ ಟ್ರೂ. ಕಿವಿ ಬಗ್ಗೆ ನನಗೆ ಕಿವಿ ತುಂಬ ನೆಟ್ಟಗಾಗುತ್ತೆ. ಯಾಕೆಂದರೆ ಆ್ಯಸ್ ಅ ರೇಡಿಯೋ ಜಾಕಿ ಇವತ್ತು 18 ವರ್ಷ ನಾನು ಹೆಡ್ಫೋನ್ ಹಾಕ್ಕೊಂಡಿದ್ದೀನಿ. ಐ ನೋ ದಿ ಎಕ್ಸ್ಪೋಜರ್ ನನ್ನ ಟಮಟೆಗಳು ಟು ಮ್ಯೂಸಿಕ್. ಸೊ ಅದೇ ಅವ್ರವ್ರದ್ದು ಭಾಳ ಪ್ರೊಟೆಕ್ಟಿವ್ ಅಂತ. ಕೆಲವು ಪ್ರೊಫೆಷನಲ್ ಇರೋರಿಗೆ ಅದನ್ನು ತುಂಬ, ಕೆಲವು ಅಲ್ಲ, ಈಗ ಎಲ್ಲ ಪ್ರೊಫೆಷನ್ಗಳು ಹಾಗೆ ಆಗೋಗಿದೆ ಅಲ್ವಾ. ಹೌದು, ಕಾಲ್ ಸೆಂಟರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಕಾಲ್ಸ್, ಆಮೇಲೆ ಇವಾಗ ನಾವು ಮಾಡೋ ಮೀಟಿಂಗ್ಸ್ ಎಷ್ಟೊಂದು ಆನ್ಲೈನ್ ಇದೆ. ಯಾಕಂದರೆ ಈ ಟ್ರಾಫಿಕಲ್ಲಿ ಇದರಲ್ಲಿ ದೈಹಿಕವಾಗಿ ಹೋಗಿ ಮಾಡೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಲಾಸ್ಟ್ 10 ವರ್ಷದಲ್ಲಿ ಕಿವಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಅಬ್ಸಲ್ಯೂಟ್ಲಿ. ಬಟ್ ಅಗೇನ್ ಆ್ಯಸ್ ಯೂಶುವಲ್ ಅದೊಂದು ವಾಲ್ಯೂಮಲ್ಲಿ ಇಟ್ಕೊಂಡು ಕೇಳಿದ್ರೆ ತೊಂದರೆ ಏನಿಲ್ಲ, ಅದು ರೂಢಿ ಮಾಡ್ಕೊಂಡಾಗೇನೆ ಅಲ್ವಾ. ಸೊ ಯೂಶಲಿ ಅಬೌವ್ 40, ಈಗ ಕಣ್ಣಿಗೆ ಸ್ವಲ್ಪ ತುಂಬ ಹತ್ತಿರ ಇರೋದು ಕಾಣಲ್ಲ, ದೂರ ಇಟ್ಕೊಳ್ತಾ ಹೋಗ್ತೀವಿ, ಬೈಫೋಕಲ್ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌವ್ 40 to 60 ಇಯರ್ ಕೇರ್ ಅಂತ ಬಂದಾಗ ವಾಟ್ ಆಫ್ ಯು ಥಿಂಕ್ಸ್ ಟು ಬಿ ವಾಚ್ಡ್? 2-3 ವಿಷಯ. ಒಂದು, ಇಫ್ ಯು ಆರ್ ಇನ್ ಎ ಪ್ರೊಫೆಷನ್ ಲೈಕ್ ಯುವರ್ಸ್ ಆರ್ ಇನ್ ಮ್ಯೂಸಿಕ್ ಇಂಡಸ್ಟ್ರಿ, ಭಾಳ ಮುಖ್ಯವಾಗಿ ರೈಸ್ ಮಿಲ್ಲಲ್ಲಿ ಶಬ್ದಗಳು ಬರುತ್ತಲ್ಲ, ಕರ್ಕಶ ಶಬ್ದಗಳು, ಫ್ಯಾಕ್ಟ್ರಿ, ಗ್ರೈಂಡಿಂಗು, ಡ್ರಿಲ್ಲಿಂಗು, ಅದಕ್ಕೆಲ್ಲ ಅಲ್ಲಿದೆ, ಗೈಡ್ಸ್ ಇದೆ, ಬುಕ್ಸ್ ಇದೆ. ಜನ ಫಾಲೋ ಮಾಡಲ್ಲ ಅಷ್ಟೇ. ಅವ್ರು ಪ್ರೊಟೆಕ್ಟಿವ್ ಗೇರ್ ಹಾಕ್ಕೊಂಡೇ ಕೆಲವು ಮಾಡಬೇಕು, ಮಾಡೋದಿಲ್ಲ. ಈ ಕಾರ್ಪೆಂಟರ್ಸ್ ಇದು ಯೂಸ್ ಮಾಡ್ತಾರೆ ನೋಡಿ, ಡ್ರಿಲ್ಲು, ಭಯಂಕರವಾದ ಶಬ್ದ ಬರುತ್ತಲ್ಲ, ಇದು ಈವನ್ ಒಂದು ಮೊಳೆ ಹಾಕೋಕ್ಕೂ ದೇ ವಿಲ್ ಮೇಕ್ ಎ ಹೋಲ್. ಆವಾಗ ಅದನ್ನು ಹಾಕ್ಕೊಂಡು ಮಾಡಬೇಕು, ಅವರು ಮಾಡೋದಿಲ್ಲ ಯಾರು. ಸೊ 40 ಆದಮೇಲೆ ಇಫ್ ಯು ಗೆಟ್ ಎ ಡೌಟ್, ಇಫ್ ಯು ಆರ್ ಇನ್ ದಿಸ್ ಪ್ರೊಫೆಷನ್, ಸಿಂಪಲಾಗಿ ಒಂದು ಆಡಿಯೋಗ್ರಾಮ್ ಮಾಡ್ಕೋಬೇಕು, ಹಿಯರಿಂಗ್ ಟೆಸ್ಟ್, ಟು ಸಿ ವೆದರ್ ಇಟ್ ಈಸ್ ಕಮಿಂಗ್ ಡೌನ್. ಸೆಕೆಂಡ್ ಕಾಮನೆಸ್ಟ್ ರೀಸನ್ ಏನು, ಡಯಾಬಿಟೀಸ್ ಇದ್ದು ಕಂಟ್ರೋಲ್ ಇಲ್ಲದೆ ಹೋದರೆ ಕಿವಿ ಕೇಳೋದು ಕಡಿಮೆ ಆಗುತ್ತೆ. ಈಗ ನಾವೆಲ್ಲರೂ ಬಿಸಿಲಿಗೆ ಎಕ್ಸ್ಪೋಸೇ ಆಗಲ್ಲ. ವಿಟಮಿನ್ ಡಿ ಕಡಿಮೆ ಆದರೆ, ವಿಟಮಿನ್ B12 ಕಡಿಮೆ ಆದರೆ, ಅನಿಮಿಕ್ ಆದರೆ ಕೇಳೋದು ಕಡಿಮೆ ಆಗುತ್ತೆ. ಹೌದು. ಸ್ಮೋಕ್ ಮಾಡೋರು, ಟೊಬ್ಯಾಕೊ ಯಾವುದೇ ಟೈಪ್ ಯೂಸ್ ಮಾಡೋರಿಗೂ ಕಡಿಮೆ ಆಗುತ್ತೆ. ಅದನ್ನು ನಾವು ನೋಡ್ಕೋಬೇಕು. ಒಂದು ಈ ಫೋನಲ್ಲಿ ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರಲ್ಲ, ಯೂಶಲಿ ಅವ್ರಿಗೆ ಹೇಳ್ತಾರೆ, ಏನೋ ಕಿವಿ ಕೇಳಲ್ಲ, ನಾನು ಕಿವಿ ಹೋಗಿ ಟೆಸ್ಟ್ ಮಾಡಿಸ್ಕೊ ಅಂತ. ಐ ಮೀನ್ ಈ ಥರ ವಾಟ್ ಆರ್ ಸಮ್ ಕಾಮನ್ ಟ್ರಿಗರ್ಸ್ ಯು ಸೀನ್? ಹಿಯರಿಂಗ್ ಲಾಸ್ ಇಸ್ ಆಫ್ 2 ಟೈಪ್ಸ್. ನಿಮ್ಮ ಚಿಕ್ಕ ವಯಸ್ಸಿಂದ ಕಿವಿ ಸೋರ್ಬಿಟ್ಟು ಕಿವಿ ತಮಟೆಯಲ್ಲಿ ತೂತಿದ್ರೆ, ಅಥವಾ ನಿಮ್ಮ ಕಿವಿಲಿ ವ್ಯಾಕ್ಸ್ ಇದ್ದರೆ, ಯು ಹ್ಯಾವ್ ವಾಟ್ ಈಸ್ ಕಾಲ್ಡ್ ಎಸ್ ಕಂಡಕ್ಟಿವ್ ಡೆಫ್ನೆಸ್. ಕಂಡಕ್ಟಿವ್ ಡೆಫ್ನೆಸ್ಸಲ್ಲಿ ಏನು, ನಿಮ್ಮ ಧ್ವನಿ ನಿಮಗೆ ಜೋರಾಗಿ ಕೇಳುತ್ತೆ, ಬೇರೆಯವ್ರು ಮಾತಾಡಿದ್ದು ಕಡಿಮೆ ಕೇಳುತ್ತೆ. ಸೊ ದೀಸ್ ಪೀಪಲ್ ಆರ್ ಸಾಫ್ಟ್ ಸ್ಪೋಕನ್ ಪೀಪಲ್. ಅದೇ 80 ವರ್ಷ ವಯಸ್ಸಾದವ್ರು ನೀವು ನೋಡಿ, ಅವ್ರು ಮಾತಾಡೋದು 3ನೇ ಮನೆಗೆ ಕಾಣಿಸ್ತಾ ಇರುತ್ತೆ, ಬಿಕಾಸ್ ಅವ್ರ ಧ್ವನಿನೇ ಕೇಳಿಸಲ್ಲ. ದಿಸ್ ಕಾಲ್ಡ್ ಆಡಿಟರಿ ಫೀಡ್ಬ್ಯಾಕ್. ಈ ರೋಡ್ ಟ್ರಾಫಿಕಲ್ಲಿ ನಾವಿಬ್ಬರು ಮಾತಾಡ್ಕೊಂಡು ಬರ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಸಡನ್ಲಿ ವಿ ಎಂಟರ್ ದ ಸ್ಟುಡಿಯೋ ಆರ್ ಎ ಸಿನಿಮಾ ಥಿಯೇಟರ್ ಆರ್ ಎ ರಂಗಶಂಕರ. ಸೈಲೆನ್ಸಲ್ಲಿ ಸಡನ್ನಾಗಿ ನಮ್ಮ ವಾಯ್ಸ್ ನಾವು ಕಡಿಮೆ ಮಾಡಿಬಿಡ್ತೀವಿ. ಯಾಕೆ? ವಿ ಆರ್ ಗೆಟಿಂಗ್ ದಟ್ ಫೀಡ್ಬ್ಯಾಕ್ ದಟ್ ಅವರ್ ವಾಯ್ಸ್ ಈಸ್ ಲೌಡರ್ ದೆನ್ ಯೂಶುವಲ್. ಅದು ಅವ್ರಿಗಿರಲ್ಲ. ಡಯಾಬಿಟೀಸ್ ಆಗಿ ಕಿವಿ ಕೇಳೋದು ಕಡಿಮೆ ಆದವ್ರಿಗೆ. ಇನ್ನೊಂದು, ಈ ವಯಸ್ಸಾದವರು, ಒಂದು 50 ವರ್ಷ ಆದವ್ರು ಹಿಯರಿಂಗ್ ಏಡ್ ಹಾಕ್ತಾರಲ್ಲ,
ದಿ ಥಿಂಗ್ ಈಸ್ ಅವರೊಂದು 2-3 ತಿಂಗಳು ಅದನ್ನು ರೂಢಿ ಮಾಡ್ಕೋಬೇಕು. ಅವ್ರ ಸಮಸ್ಯೆ ಏನಾಗುತ್ತೆ, ಸಡನ್ನಾಗಿ ಕಿವಿ ಕೇಳೋದು ಕಡಿಮೆ ಆಗಲ್ಲ, ಒಂದು 10 ವರ್ಷದಲ್ಲಿ ಕಡಿಮೆ ಆಗುತ್ತೆ. ಸೊ ಸ್ಲೋಲಿ ದೇ ಲೂಸ್ ದಟ್ ಆ್ಯಂಬಿಯಂಟ್ ನಾಯ್ಸ್. ಆ ಪಕ್ಕದ ರೋಡಲ್ಲಿರೋ ಟ್ರಾಫಿಕ್ಕು, ಆ ಕಡೆ ಯಾರೋ ಟಿ ವಿ ಆನ್ ಮಾಡಿರೋದು, ಇದೆಲ್ಲ ಕೇಳೋದವ್ರಿಗೆ ಕಡಿಮೆ ಆಗ್ತಾ ಬಂದು ದೇ ವಿಲ್ ಬಿ ಲಿವಿಂಗ್ ಇನ್ ಎ ಸೈಲೆಂಟ್ ವರ್ಲ್ಡ್. ಅವ್ರಿಗೆ ನಾವು ಹಿಯರಿಂಗ್ ಏಡ್ ಕೊಟ್ಟಾಗ ಅವ್ರ ಮೇನ್ ಕಂಪ್ಲೇಂಟು, ಸರ್ ನೀವು ಮಾತಾಡೋದು ಬಿಡಿ, ಅಲ್ಲಿ ನೋಡಿ ಗಾಡಿ ಹೋಗೋದು ಕೇಳಿಸ್ತಾ ಇದೆ ಅಂತ. ಸಡನ್ನಾಗಿ ಅವ್ರಿಗೆ ಕೇಳಬೇಕದು ಆ್ಯಕ್ಚುಲಿ ದೇ ಆರ್ ಯೂಸ್ ಟು, ಅವ್ರಿಗೆ ರೂಢಿ ಹೋಗಿದೆ. ಸೊ ದೇ ಬಿಕಮ್ ಇರಿಟೇಬಲ್ ಅಂತ. ಅದಕ್ಕೆ ಮಿಷನ್ ಕೊಟ್ಟಾಗ, ಹಿಯರಿಂಗ್ ಏಡ್ ಕೊಟ್ಟಾಗ ಮೊದಲು 10 ನಿಮಿಷ ಹಾಕ್ಬೇಕು ಫಸ್ಟ್ ಡೇ, ಇನ್ಕ್ರೀಸ್ ಇಟ್ ಬೈ 5 minutes ಎವ್ರಿ ಡೇ. ಈಗ ಫಾರ್ ಯು ಸಿಟ್ಟಿಂಗ್ ಇನ್ ದಿಸ್ ಲೈಟ್ ಈಸ್ ರೂಟೀನ್, ಯು ಆರ್ ಯೂಸ್ ಟು ಇಟ್. ಸಡನ್ನಾಗಿ ಯಾರೋ ಬಂದವ್ರಿಗೆ, ಈಗ ನಾವೊಂದು ಚಿಕ್ಕ ಸ್ಕೂಲ್ ನಡೆಸ್ತೀವಿ, 1ನೇ ಕ್ಲಾಸ್ LKG ಹುಡುಗರಿಗೆ. ಅವ್ರ ಸ್ಕೂಲ್ ಡೇ ಬಂದಾಗ 2 ತಿಂಗಳು ಟೀಚರ್ಸ್ ಟ್ರೈನ್ ಮಾಡ್ತಾರೆ ಅವ್ರಿಗೆ, ಎಲ್ಲ ಡ್ಯಾನ್ಸ್ ಮಾಡೋದೆಲ್ಲ. ಆಮೇಲೆ ತೊಗೊಂಡೋಗಿ ಒಂದು ಆಡಿಟೋರಿಯಮ್ನ ಬುಕ್ ಮಾಡಿಬಿಟ್ಟಲ್ಲಿ ಬ್ರೈಟ್ ಲೈಟ್ ಆಗಿದ ತಕ್ಷಣ ದ ಚಿಲ್ಡ್ರನ್ ಗೆಟ್ ಬ್ಯಾಫಲ್ಡ್. ಆ ಲೈಟಲ್ಲಿ ಅವರು ಮಂಕಾಗ್ಬಿಡ್ತಾರೆ, ಯಾರು ಕಾಣಲ್ಲ, ಆಡಿಯನ್ಸು, ಅವ್ರ ಪರಿಚಯದವ್ರ ಪೇರೆಂಟ್ಸ್ ಯಾರೂ ಕಾಣಲ್ಲ. ಎವ್ರಿಥಿಂಗ್ ನೀಡ್ಸ್ ಟು, ಯು ನೀಡ್ ಟು ಗೆಟ್ ಯೂಸ್ ಟು ಇಟ್. ಅಬ್ಸಲ್ಯೂಟ್ಲಿ. ಸೊ ಹೀಗೆ ಹಿಯರಿಂಗ್ ಏಡ್ ಬಳಕೆ ಇವತ್ತಿಗೂ ಇಂಡಿಯಾದಲ್ಲಿ ಟ್ಯಾಬು. ಅಂದರೆ ನನ್ನ ಫ್ಯಾಮಿಲಿಯಲ್ಲೇ ನಾನು ನೋಡಿದ್ದೀನಿ. ದ ಐರನ್ ಈಸ್, ಏರ್ಪೋರ್ಟಲ್ಲಿ ನೋಡ್ತೀನಿ 16 ವರ್ಷದ ಹುಡುಗ 2 ವೈರ್ದು ಹಾಕ್ಕೊಂಡು ಕೈ ಹಿಂಗಿಂಗ್ ಮಾಡಿಕೊಂಡು ಮಾತಾಡ್ಕೊಂಡು ಓಡಾಡ್ತಿರ್ತಾನೆ. ಇವತ್ತು ಇದು ಗೂಗಲ್ ಇದು ಬೇರೆ ಬಂದಿದೆಯಲ್ಲ ಏನು ಯೋಚನೆ ಇಲ್ಲ, ಇದನ್ನೇ ಹಾಕ್ಕೊಂಡು. 80 ವರ್ಷದವ್ರಿಗೆ ಹಾಕ್ಕೊಳ್ರಿ ಅಂದರೆ ನೋಡಿದವ್ರು ಏನು ಅನ್ಕೋತಾರೆ, ಯಾರು ನೋಡ್ತಾರೆ? ಈಗ 62ಕ್ಕೆ ನಾನು ಹೇರ್ ಸ್ಟೈಲ್ ನೀವು ನೋಡ್ತೀರನಪ್ಪ, ಡಸ್ ಇಟ್ ರಿಯಲಿ ಮ್ಯಾಟರ್? ಅದೇ ಫೋಕಸಿಂಗ್ ಆನ್ ವಾಟ್ ರಿಯಲಿ ಮ್ಯಾಟರ್ಸ್. ಅಬ್ಸಲ್ಯೂಟ್ಲಿ. ಸೊ ಈ ಟ್ಯಾಬುನ ದೂರ ಮಾಡೋದ್ರಲ್ಲಿ ಈ ಸದ್ಯಕ್ಕೆ ಏನೇನು ಆಗ್ತಾ ಇದೆ ಸರ್? ಅಂದರೆ ಅವ್ರಿಗೆ ಬರಬೇಕು ಒಂದು, ಬಟ್ ಎರಡನೇದು ಯೂಶಲಿ ಏನು ಕೌನ್ಸಿಲಿಂಗ್ ಈ ಥರ ನೋಡಿದ್ದೀನಿ ನಡೆಯುತ್ತಾ? ಅಂದರೆ, ಯಾರಿಗೆ ಆ ಕಿವಿ ಕೇಳೋದು ತುಂಬ ಅವಶ್ಯಕತೆ ಇದೆಯೋ, ಯಾರಿಗೆ ಅದರಿಂದ ಜೀವನೋಪಾಯ ನಡಿಬೇಕೋ, ಯಾರು ಪೀಪಲ್ ಲೈಕ್ ಟು ಇಂಟ್ರ್ಯಾಕ್ಟ್. ದರ್ ಸಮ್ ಇಂಟ್ರೋವರ್ಟ್ಸ್ ಬಿಟ್ಬಿಡಿ, ಎಕ್ಸ್ಟ್ರೋವರ್ಟ್ಸ್ ವಿಲ್ ಲೈಕ್ ಟು ಇಂಟ್ರ್ಯಾಕ್ಟ್. 4 ಜನ ಒಂದು ಫಂಕ್ಷನ್ಗೆ ಹೋದರೆ ಲೇಡೀಸ್ ಮಾತಾಡುವಾಗ ಅದು ಕೇಳಿಸ್ತಾ ಇಲ್ಲ ಅಂದರೆ ಇನ್ನೊಂದು ಲೇಡಿಗೆ ಬೇಜಾರಾಗುತ್ತೆ. ಶಿ ಕಾಂಟ್ ಟೇಕ್ ಎ ಪಾರ್ಟ್ ಇನ್ ದಟ್ ಡಿಸ್ಕಷನ್ ಆರ್ ಗಾಸಿಪ್. ಅಂಥವ್ರು ಹಾಕ್ಕೋತಾರೆ. ನೆಸೆಸಿಟಿ. ಬಾರ್ಡರ್ ಲೈನ್ ಇದ್ದವರು ಅಥವಾ ಮನೇಲೇ ಇದ್ದವರು ಬೇರೆಯವ್ರು ಕಷ್ಟಪಡ್ತಿರ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ. ಇವ್ರಿಗೇನಾಗಲ್ಲ. ಮುಂದೆ 2 questions. ಒಂದು, ದೇರ್ ಇಸ್ ಅ ಥಿಯರಿ, ಎಲ್ಲ ಏರ್ಪಾಡ್ ಸಮಾನ ಸರ್, ಅದನ್ನ ಹಾಕ್ಕೊಂಡು ದೇರ್ ಇಸ್ ಅ ಪರ್ಟಿಕ್ಯುಲರ್ ಚಾನಲ್ ಆಫ್ ಯುವರ್ ಇಯರ್ ವಿಚ್ ಇಸ್ ಗೆಟಿಂಗ್ ಡ್ಯಾಮೇಜ್ಡ್. ಇವದೆಲ್ಲ ಹೊಸದಲ್ವಾ ಅಂತ ಹೇಳ್ತಾರೆ. If it is beyond a certain volume, 2 things will happen. See, this human body ಇದೆಯಲ್ಲ, ಇಟ್ ಈಸ್ ಅ ಮಾರ್ವೆಲ್ ಆಫ್ ಇಂಜಿನಿಯರಿಂಗ್. ಯಾಕೆ? ರೂಢಿ ಮಾಡ್ಕೊಳ್ಳುತ್ತೆ ಸ್ವಲ್ಪ. ದಿಸ್ ಡಸಂಟ್ ಬಿಕಮ್ ಬಿಗ್ ಎಟ್ ಆಲ್. ಎಟ್ ದ ಸೇಮ್ ಟೈಮ್, ಟು ಬಿ ಆನೆಸ್ಟ್, ಇಫ್ ಯು ರಿಯಲಿ ಬೈ ಗುಡ್ ಎಕ್ವಿಪ್ಮೆಂಟ್, ಒಂದು ಮೊಬೈಲು ನೀವು ಸ್ಯಾಮ್ಸಂಗು ಇದೆಲ್ಲ ತೊಗೊಂಡ್ರೆ ಅದ್ರ ವಾಲ್ಯೂಮ್ ಕಂಟ್ರೋಲ್ ಚೆನ್ನಾಗೇ ಇದೆ. ನಾನೇನೆ ಬೆಳಗಿನ ಜಾವ ವಾಕಿಂಗ್ ಮಾಡೋವಾಗ 1.5 ಗಂಟೆ ಹೆಚ್ಚು ಕಮ್ಮಿ ಏರ್ಪಾಡ್ ಯೂಸ್ ಮಾಡ್ತೀನಿ. ಈ ಟೆಡ್ ಟಾಕು ಇದೆಲ್ಲ ಯೂಸ್, ಏನು ತೊಂದರೆ ಇದೆ? ಏನು ತೊಂದರೆ ಇಲ್ಲ. ಸಾಲ್ ಮಿತ್ ಹಂಗಿದ್ರೆ somebody saying ಏರ್ಪಾಡ್ಸ್ ಜಾಸ್ತಿ ದಿನ ಯೂಸ್ ಮಾಡಬಾರ್ದು. ಯು ಶುಡ್ ನಾಟ್ ಯೂಸ್ ಇಟ್ ಅಟ್ ಅ ವಾಲ್ಯೂಮ್ ಹೈಯರ್ ದೆನ್ ವಾಟ್ ಇಟ್ ಈಸ್. ನಿಮ್ಮ ಮೊಬೈಲಲ್ಲಿ ವಾರ್ನಿಂಗ್ ಬರುತ್ತೆ ನೋಡಿ, ಒಂದು ಇನ್ಕ್ರೀಸ್ ಮಾಡಿದ ತಕ್ಷಣ, ಇಟ್ ಈಸ್ ಅಡ್ವೈಸಬಲ್ ನಾಟ್ ಟು ಯೂಸ್ ದಿಸ್ ಬಿಯಾಂಡ್ ದಿಸ್ ಅಂತ. ಅದನ್ನು ದಾಟಿದ್ರೆ ಏನು ಮಾಡೋಕ್ಕಾಗತ್ತೆ? ಸೊ ದೀಸ್ ಆರ್ ಸಿಂಪ್ಟಮ್ಸ್. ಮೋರ್ ಡ್ಯಾಮೇಜಿಂಗ್ ಆರ್ ದೀಸ್ ಲೈವ್ ಕಾನ್ಸರ್ಟ್ಸ್. ಇವಾಗ ರಾಕ್ ಕಾನ್ಸರ್ಟ್ಸು, ಈ ಮ್ಯೂಸಿಕ್ ಶೋಸ್ ಎಲ್ಲ, ಹೈ ವ್ಯಾಟೇಜ್ ಸ್ಪೀಕರ್ಸ್ ಎಲ್ಲ ಬರುತ್ತಲ್ಲ, ಅದ್ರಲ್ಲಿ ತುಂಬ ಜನ ಹತ್ರ ಬರ್ತಾರೆ ನೆಕ್ಸ್ಟ್ ಡೇ ಕಿವಿ ಕೇಳೋದು ಕಡಿಮೆ ಆಗಿ. ದ್ಯಾಟ್ ಈಸ್ ವೆರಿ ಸ್ಕೇರಿ. ವೆರಿ ಲೌಡ್ ಮ್ಯೂಸಿಕ್ಕು, ಈ IPL ಇದರೆಲ್ಲ ಜೋರ್ ಮ್ಯೂಸಿಕ್ಗಳೆಲ್ಲ ಬರ್ತಾರೆ, ಅದ್ರ ಪಕ್ಕದಲ್ಲೇ ಇದ್ದರೆ ಇಟ್ ಈಸ್ ಎಕ್ಸೈಟಿಂಗ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್, ಬಟ್ ಇಟ್ಸ್ ರಿಯಲಿ ನಾಟ್ ಗುಡ್. ಮೆನಿ ಆಫ್ ದೀಸ್ ಸೋ ಕಾಲ್ಡ್ ಡಿಸ್ಕೋ ಪಾರ್ಟೀಸ್, ಯು ಆರ್ ಡ್ರಂಕ್, so your sensitivity to sound artificially comes down, but your ear still can get damaged. That is the problem. So one more myth amongst people's question is, ಕೆಲವರಿಗೆ ಈ ಬ್ಯಾಕ್ಗ್ರೌಂಡ್ ನಾಯ್ಸಸ್ ತುಂಬ ಜೋರ ಕೇಳಿಸ್ತಾ ಇರುತ್ತೆ, ಮನುಷ್ಯ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಇದ್ದವ್ರಿಗೆ ಯೂಶಲಿ ಆಗೋದು ಕಡಿಮೆನೆ. ಬಿಕಾಸ್ ಪಾಪ ಕಿವಿ ನಿಷ್ಪಕ್ಷಪಾತಿ. ಕಣ್ಣು ನೀವು ಎಲ್ಲಿ ಬೇಕೋ ಅಲ್ಲಿ ನೋಡ್ಬೋದು, ಬೇಡ ಅಂದರೆ ಮುಚ್ಕೋಬೋದು. ಕಿವಿಗೆ ಆಯ್ಕೆ ಇಲ್ಲ, ಅದು ತಿರ್ಗ್ಸೋಕ್ಕೂ ಆಗಲ್ಲ, ಎಲ್ಲ ಶಬ್ದನೂ ಕೇಳಿಸ್ಕೊಳ್ಳುತ್ತೆ. ಕಿವಿ ಮುಚ್ಕೊಳ್ಳೋಕ್ಕೂ ಆಗಲ್ಲ, ಅದಕ್ಕೆ ನೀವು ಬೆರಳಾಕಿ ಮುಚ್ಚಬೇಕು ಅಥವಾ ಮೆಂಟಲಿ ಕಟ್ ಆಫ್ ಆಗಬೇಕು. ಇಯರ್ ಈಸ್ ದ ಮೋಸ್ಟ್ ಡೆಮೋಕ್ರಾಟಿಕ್ ಆರ್ಗನ್. ಸೊ ದಿಸ್ ಇಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಇಯರ್. ಮತ್ತು ನಾವು ನೋಸ್ ಅಂತ ಬಂದಾಗ ದೇರ್ ಆರ್ ಫ್ಯೂ ಟ್ಯಾಬೂಸ್. ಈಗ
ಕೆಲವು ಸತಿ ಏನೋ ಜೋರಾಗಿ ಹಿಂಗೆ ಸೀನದ್ವಿ ರಕ್ತ ಬಂದ್ಬಿಡ್ತು ಈ ಥರದ್ದೆಲ್ಲ. ಸೊ ನೋಸ್ ಕೇರ್ ಬಗ್ಗೆ ಅಥವಾ ಜನಗಳಿಗಿರುವಂಥ ತಪ್ಪು ಕಲ್ಪನೆಗಳು. ಆರೋಗ್ಯವಂತ ವ್ಯಕ್ತಿ ದೇಹದಲ್ಲಿ ಎಲ್ಲೇ ಆದ್ರೂ ರಕ್ತ ಬಂದರೆ ಸಂತೋಷ ಪಡಬೇಕು, ರಕ್ತ ಬರಲ್ಲ ಅಂದರೆ ಕಷ್ಟ. ಹೆಣದಿಂದ ರಕ್ತ ಬರೋಲ್ಲ. ಸೊ ರಕ್ತ ಬಂದ ಮಾತ್ರಕ್ಕೆ ಯಾವುದೋ ಪಿಕ್ಚರ್ ತೋರಿಸ್ದಂಗೆ ಹೀರೋಯಿನ್ ಕ್ಯಾನ್ಸರ್ ಇದೆ ಅಂತಾಗಲ್ಲ. 95% ಆಫ್ ದ ಕೇಸಸ್ ಎನಿ ಸ್ಮಾಲ್ ಇಂಜುರಿ ಕ್ಯಾನ್ ಗಿವ್ ರೈಸ್ ಟು ಬ್ಲಡ್. ಹ್ಯಾವಿಂಗ್ ಸೆಡ್ ದ್ಯಾಟ್, ರಕ್ತ ಬಂತು ಅಂತ ಉದಾಸೀನ ಮಾಡೋದು ಸರಿಯಲ್ಲ, ಒಂದ್ಸಲಿ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು ಅಷ್ಟೇ. ಅದರ್ವೈಸ್ ಚಿಕ್ಕ ಮಕ್ಕಳಲ್ಲಿ ನಮಗೆಲ್ಲ ಚಳಿಗಾಲದಲ್ಲಿ ಹೆಂಗೆ ತುಟಿ ಹೊಡೆಯುತ್ತೋ ಅವ್ರಿಗೂ ಮೂಗು ಹೊಡೆದು ರಕ್ತ ಬರುತ್ತೆ. ಇಟ್ ಈಸ್ ನಾರ್ಮಲ್. ನಾವು ಚಿಕ್ಕವರಿದ್ದಾಗೆಲ್ಲ ನೋಡಿದ್ದೀವಿ. ಬೆಳೀತಾ ಬೆಳೀತಾ ನಿಲ್ಲತ್ತೆ. ಏನೋ ಒಂದು ಸ್ವಲ್ಪ ವ್ಯಾಸ್ಲೈನ್ ಹಚ್ಚಿದ್ರೆ ಆಯಿತು. ಆ್ಯಂಡ್ ಯೂಶ್ವಲಿ ಮಕ್ಳಿಗೆ ಮೂಗಲ್ಲಿ ರಕ್ತ ಬಂದಾಗ ನೀವೆಲ್ಲೋ ಹತ್ತಿರದಲ್ಲಿ ಆಸ್ಪತ್ರೆ ಇಲ್ಲ ಅಂದರೂ 5ರಿಂದ 12 ನಿಮಿಷದಲ್ಲಿ ಬ್ಲೀಡಿಂಗ್ ನಿಂತೋಗುತ್ತೆ. ಮೂಗಿನಲ್ಲಿ ಸಿಕ್ಕಾಪಟ್ಟೆ ರಕ್ತ ಬಂದು ಜೀವ ಕಳ್ಕೊಂಡವರು ಮನುಕುಲದ ಇತಿಹಾಸದಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಅನ್ಕಂಟ್ರೋಲ್ಡ್ BP ಅದು ಇದು ಇದ್ದಾಗ ನಿಮಗೆ ಭಯಂಕರವಾಗಿ ರಕ್ತ ಬರ್ಬೋದು. ಒಂದು 200-300 ml ಬರ್ಬೋದು. ಆ ಪ್ರೆಷರ್ ಕಡಿಮೆ ಆದ ತಕ್ಷಣ ಬ್ಲೀಡಿಂಗ್ ನಿಂತೋಗುತ್ತೆ. ಇನ್ನು ತಲೆ ಒಳಗಡೆ ಅದೇ ಬ್ಲೀಡಿಂಗ್ ಆದರೆ ಕಷ್ಟ. ಅದು ಬೇಲ್ದ ಕಾಯಿ ಥರ. ಇಟ್ ಕೆನಾಟ್ ಎಸ್ಕೇಪ್ ಎನಿವೇರ್. ಇಟ್ ವಿಲ್ ಪುಟ್ ಪ್ರೆಷರ್ ಆನ್ ದ ಬ್ರೈನ್ ಆ್ಯಂಡ್ ಯು ಹ್ಯಾವ್ ಅದರ್ ಸೀರಿಯಸ್ ಕಾನ್ಸಿಕ್ವೆನ್ಸಸ್. Nose bleeding that way is not dangerous. But if it happens frequently, ಅದನ್ನು ಒಂದ್ಸಲಿ ಚೆಕ್ ಮಾಡಿಸ್ಕೋಬೇಕು.